ಮಂಗಳವಾರದ ಸಂತೆ ಯಾಕೋ ಡಲ್ ಆದರೂ ಮುಂದುವರೆದ ಸಂಪ್ರದಾಯ. ಬಂಗಾರಪೇಟೆ ತಾಲೂಕು ಬೂದಿಕೋಟೆಯಲ್ಲಿ ಸಂಪ್ರದಾಯದಂತೆ ಪ್ರತಿ ಮಂಗಳವಾರ ಸಂತೆ ಮೈದಾನದಲ್ಲಿ ಸಂತೆ ನಡೆಯುತ್ತೆ. ಇಫೈ ನ್ಯೂಸ್ಗೆ ಸ್ವಾಗತ. ಶತಮಾನಕ್ಕೂ ಅಧಿಕ ಇತಿಹಾಸ ಇರುವ ಬೂದಿಕೋಟೆಯ ಮಂಗಳವಾರ ಸಂತೆಯಲ್ಲಿ ದಿನಸಿ ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳು, ಈರುಳ್ಳಿ, ಬೆಳ್ಳುಳ್ಳಿ, ಬಟ್ಟೆ ಬರೆ, ಹಣ್ಣು ಹಂಪಲು, ತರಕಾರಿ, ಸೊಪ್ಪು, ಕೃಷಿಗೆ ರೈತರಿಗೆ ಬೇಕಾದ ಸಣ್ಣ ಪುಟ್ಟ ಸಲಕರಣೆಗಳು, ಬಿತ್ತನೆ ಬೀಜಗಳು, ಬಜ್ಜಿ, ಬೋಂಡ, ಬುಗ್ಗಿ ಒಳಗೊಂಡಂತೆ ತಿಂಡಿ ತಿನಿಸುಗಳು, ಹೀಗೆ ಮನುಷ್ಯನಿಗೆ ದಿನನಿತ್ಯ ಬಳಕೆಗೆ ಬೇಕಾಗುವ ವಸ್ತುಗಳು ಈ ಸಂತೆಯಲ್ಲಿ ಕಾಣಬಹುದು. ವರ್ಷದಿಂದ ವರ್ಷಕ್ಕೆ ಈ ಸಂತೆ ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ತಾ ಇದೆ. ಕಾರಣ, ಆಧುನಿಕತೆ ಬೆಳೆದಂತೆ ಪ್ರತಿ ಹಳ್ಳಿಯಲ್ಲೂ ದಿನಸಿ ಅಂಗಡಿಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ. ಪ್ರತಿಯೊಂದು ವಸ್ತುಗಳು ಇಂದು ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟುವ ಪರಿಸ್ಥಿತಿ ಎದುರಾಗಿದೆ. ಬಿಗ್ ಬಜಾರ್, ಸ್ಮಾರ್ಟ್ ಬಜಾರ್, ಆನ್ಲೈನ್ ಬುಕಿಂಗ್, ಇನ್ನು ಹಲವು ರೀತಿಯ ದರದಲ್ಲಿ ತಮಗೆ ಬೇಕಾದ ವಸ್ತುಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಖರೀದಿಸುವ ಕಾಲ ಬಂದ ಪರಿಣಾಮ ವಾರಕ್ಕೊಮ್ಮೆ ನಡೆಯುವ ಸಂತೆಗಳಿಗೆ ಹೋಗಿ ಖರೀದಿ ಮಾಡುವ ಭ್ರಮೆಯೂ ಈಗಿಲ್ಲ ಎನ್ನುವಂತಾಗಿದೆ. ಆದರೂ ಸಹ ಬೂದಿಕೋಟೆ ಶ್ರೀ ಆಂಜನೇಯ ದೇವಸ್ಥಾನ ಬಳಿಯ ಸಂತೆ ಮೈದಾನದಲ್ಲಿ ಈಗಲೂ ಪ್ರತಿ ಮಂಗಳವಾರ ಸಂಪ್ರದಾಯದಂತೆ ಸಂತೆ ಸೇರ್ತದೆ. ಅಲ್ಲಿಗೆ ಗಡಿಯ ಮೂತನೂರು, ಗುಲ್ಲಹಳ್ಳಿ, ಪಾತರರಾಮಗೊಳ್ಳು, ದಿನ್ನಹಳ್ಳಿ, ಪಲಮಡಗು ಸೇರಿದಂತೆ ಆ ಭಾಗದ ಅನೇಕ ಗ್ರಾಮಗಳ ಜನತೆ ಮಂಗಳವಾರ ಸಂತೆಗೆ ಬಂದು ತಮಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ತಾರೆ. ರೈತರು ತಾವು ಬೆಳೆದ ತರಕಾರಿ, ಸೊಪ್ಪುಗಳನ್ನು ಸಂತೆಗೆ ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡುವ ವಾಡಿಕೆ ಮುಂದುವರೆದಿದೆ. ಹಳೆಯ ಕಾಲಕ್ಕೆ ಹೋಲಿಸಿದ್ರೆ ಈಗ ಈ ಸಂತೆ ಏನೂ ಇಲ್ಲ. ಎತ್ತಿನ ಬಂಡಿಗಳಲ್ಲಿ ವಸ್ತುಗಳನ್ನು ತಂದು ಮಾರಾಟ ಮಾಡ್ತಿದ್ದ ಕಾಲ ಆಯಿತು. ರಾತ್ರಿ 8 ಗಂಟೆವರೆಗೂ ಸಂತೆ ನಡೀತಿತ್ತು. ಆ ಜನಜಂಗುಳಿ ಇಂದು ಕಾಣಲು ಸಾಧ್ಯವಾಗ್ತಿಲ್ಲ ಅಂತ ಗ್ರಾಮದ ಹಿರಿಯ ಮುಖಂಡರೊಬ್ಬರು ತಮ್ಮ ಅನುಭವ ಹಂಚಿಕೊಂಡ್ರು. ಏನೇ ಆಗಲಿ, ಪೂರ್ವಿಕರು ದೂರದ ಊರಿಗೆ ಹೋಗಿ ತಮಗೆ ಬೇಕಾದ ಪದಾರ್ಥಗಳನ್ನು, ವಸ್ತುಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗದಿದ್ದಾಗ ತಮಗೆ ಅನುಕೂಲವಾಗಲಿ ಅಂತ ಇಂತಿಷ್ಟು ಊರುಗಳ ನಡುವೆ ಸಂತೆ ಸೇರಿ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ಇಂದು ಸಂತೆಗಳು ತನ್ನ ಸ್ವರೂಪವನ್ನು ಕಳೆದುಕೊಂಡ್ರೂ ಸಹ ಸಂಪ್ರದಾಯ ಮುಂದುವರೆದಿರುವುದು ಸಂತಸಕರ ಸಂಗತಿಯೇ ಸರಿ. ತುಮಟಗೆರೆ ಶಿವರಾಜು ಎಂ, ಇಫೈ ನ್ಯೂಸ್, ಬಂಗಾರಪೇಟೆ. చెప్పుకూడదా మామకే ಒಳ್ಳೇದಾಗಿದೆ. ದೇವರು ಒಳ್ಳೇದು ಮಾಡ್ಯಾರೆ. ಆರಾಮ ಬಂದು ಹೇಳು. ಕಡೆ ಬಂದು ಹೊಡ್ಕೊಂಡು ಬರ್ತಾರೆ. ಅದೆಲ್ಲ ಹಾಕೊಂಡ್ಬರ್ತಾಯಿತ್ತು. ಅದೆಲ್ಲ ಹಾಕೊಂಡ್ಬಂದು ಅವಾಗ ಒಂದು ಟಪ್ಪು ಪಂಚ್ ಮಾಡ್ತಾಯಿತ್ತು. ಅವೆಲ್ಲ ಕಡಿಮೆ ಇತ್ತು. 3 ಗಂಟೆ ಮೇಲೆ ಸದ್ಯ ಸೇರ್ತಾಯಿತ್ತು. ಒಳ್ಳೆ ವ್ಯಾಪಾರ ಮಾಡ್ತಾರೆ. ಸ್ವಲ್ಪ ಇತ್ತೀಚೆಗೆ ನಾಗರಿಕ ಬಂತು. ನಾಗರಿಕ ಬಂದಮೇಲೆ ಸ್ವಲ್ಪ ಕಡಿಮೆ ನಡೀತಾ ಇದೆ. ಕೊರೋನಾ ಬಂದಮೇಲೆ ಸ್ವಲ್ಪ ನಿಲ್ಲಾಗಿದೆ. ಕೊರೋನಾ ಬಂದಮೇಲೆ ಇವಾಗ ಸ್ವಲ್ಪ ಎಲ್ಲ ಪಿಕಪ್ ಆಗ್ತಾ ಇದೆ. ನಿಮ್ಮ ಹೆಸರು? ಹಳ್ಳಿ ಕಡೆ ಎಲ್ಲ ನಿಮ್ಮ ಹೆಸರು? ನಮ್ಮ ಹೆಸರು ಡಿ ವೆಂಕಟೇಶ್ ಅಂತ, ಬಂಗಾರಪೇಟೆ ತಾಲೂಕು ಹೊಸನಳ್ಳಿ.